ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಅಭಿಷೇಕ್ ಶರ್ಮಾ ಮತ್ತು ಡ್ರಾವಿಸ್ ಹೆಡ್ ಅವರ ಆರ್ಭಟಕ್ಕೆ ಧೂಳಿಪಟ್ಟವಾದ ಪಂಜಾಬ್ ಪಡೆ ಅವರ ಆರ್ಭಟ ಹೇಗಿತ್ತು ಎಂಬುದನ್ನು ತಿಳ್ಕೊಂಬರೋಣ. ಮೊದಲಿಗೆ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಪಂಜಾಬ್ ಕಿಂಗ್ಸ್ ತಂಡವು ವಿರುದ್ಧದ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಮತ್ತು SRH ತಂಡವು ನಿರ್ಮಿಸಿತು ಒಂದು ದೊಡ್ಡ ವಿಶ್ವ ದಾಖಲೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಅಭಿಷೇಕ್ ಶರ್ಮಾ ಅವರು ಈ ಪಂದ್ಯದಲ್ಲಿ ಕೇವಲ 18 ಬಾಲ್ಗಳಲ್ಲಿ ಈ ಸೀಸನ್ನಲ್ಲಿ ತಮ್ಮ ಫಾಸ್ಟೆಸ್ಟ್ 50 ಹೊಡೆಯೋದ್ರ ಮೂಲಕ ದೊಡ್ಡ ಇತಿಹಾಸವನ್ನೇ ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ. ಇನ್ನು ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ SRH ತಂಡದ ಓಪನಿಂಗ್ ಜೊತೆ ಆಟ ಆಡೋದ್ರ ಮೂಲಕ ದೊಡ್ಡ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು. SRH ತಂಡವು ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಯಾವೆಲ್ಲ ದಾಖಲೆಗಳನ್ನು ನಿರ್ಮಿಸಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಆದ್ದರಿಂದ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೆ ನೋಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಭಿಷೇಕ್ ಶರ್ಮಾ ಅವರ ಇನ್ನಿಂಗ್ಸ್ ಹೇಗಿತ್ತು ಎಂಬುದನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹೌದು ಸ್ನೇಹಿತರೆ, ನ್ಯೂ ಚಂಡೀಗಢಲ್ಲಿ ನಡೀತಾ ಇರುವಂಥ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ SRH ತಂಡವು ಭರ್ಜರಿಯಾಗಿ ಓಪನಿಂಗ್ ಪ್ರದರ್ಶನವನ್ನು ತೋರೋದ್ರ ಮೂಲಕ ದೊಡ್ಡ ಮೊತ್ತವನ್ನು ಕಲೆ ಹಾಕುವ ಮುನ್ಸೂಚನೆಯನ್ನು ನೀಡಿತು. ಹಾಗೆ ಓಪನಿಂಗ್ ಜೊತೆ ಆಟವಾಡೋದ್ರ ಮೂಲಕ ಅಭಿಷೇಕ್ ಶರ್ಮಾ ಹಾಗೂ ಡ್ರಾವಿಸ್ ಹೆಡ್ ಅವರು ಕೂಡ 49 ಬಾಲ್ಗಳಲ್ಲೇ ಕೇವಲ 49 ಬಾಲ್ಗಳಲ್ಲೇ 120 ರನ್ಗಳ ಪಾರ್ಟ್ನರ್ಶಿಪ್ ಸಹ ಜೊತೆ ಆಟವನ್ನು ಆಡಿದರು. ಇನ್ನು ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಬಂದಂಥ SRH ತಂಡವು ನಿಗದಿತ 20 ಓವರ್ನಷ್ಟಕ್ಕೆ 6 ವಿಕೆಟ್ ಕಳೆದುಕೊಂಡು 219 ರನ್ಗಳನ್ನು ಕಲೆ ಹಾಕಲಷ್ಟೇ ಶಕ್ತವಾಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ಬಂದ್ಬಿಟ್ಟು ಯಾವುದೇ ಬಾಲರ್ಗೂ ಸಹ ಭೇದ ಭಾವ ಮಾಡದೆ ಏಕಾಏಕಿಯಾಗಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರಿದಂಥ ಅಭಿಷೇಕ್ ಶರ್ಮಾ ಅವರು ಕೇವಲ 28 ಬಾಲ್ಗಳಲ್ಲೇ 74 ರನ್ಗಳನ್ನು ಹೊಡೆಯುವುದರ ಮೂಲಕ 5 ಬೌಂಡರಿ ಹಾಗೂ 8 ಸಿಕ್ಸರ್ ಒಳಗೊಂಡಂಥ 264ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಡ್ರಾವಿಸ್ ಹೆಡ್ ಅವರು ಕೇವಲ 23 ಬಾಲ್ಗಳಲ್ಲಿ 38 ರನ್ಗಳನ್ನು ಹೊಡೆಯುವರು. ಇನ್ನು ಇಶಾನ್ ಕಿಶನ್ ಅವರು 27 ರನ್ ಹಾಗೂ ಹೆನ್ರಿಸ್ ಕ್ಲಾಸನ್ ಅವರು 39 ರನ್ಗಳ ನೆರವಿನಿಂದ SRH ತಂಡವು 200+ ರನ್ ಅನ್ನು ಕಲೆ ಹಾಕಲಷ್ಟೇ ಶಕ್ತವಾಯಿತು ಅಂತಲೇ ಹೇಳ್ಬೋದು. ಇನ್ನು ಬೌಲಿಂಗ್ ಪರ ನೋಡೋದಾದರೆ ಶಶಾಂಕ್ ಸಿಂಗ್ ಅವರು 2 ವಿಕೆಟ್, ಹರ್ಷದೀಪ್ ಸಿಂಗ್ ಅವರು 2 ವಿಕೆಟ್ ಹಾಗೂ ಬ್ರಾಟ್ಲೆಟ್ ಅವರು 1 ವಿಕೆಟ್ ಪಡೆದು ಮಿಂಚಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಮೊತ್ತವನ್ನು ಪಂಜಾಬ್ ಕಿಂಗ್ಸ್ ತಂಡವು ಚೇಸ್ ಮಾಡೋದ್ರ ಮೂಲಕ ಜಯ ಗಳಿಸುತ್ತೋ ಇಲ್ಲ ಎಂಬುದನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹಾಗೆ ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗಡೆ ಕಾಣುವಂಥ ಬೆಲ್ ಐಕನ್ ಅನ್ನು ಆನ್ ಇಟ್ಕೊಳ್ಳಿ. ಮರ್ಯಾದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.